IVF ಫೇಲ್ ಆಗಿದ್ದರೂ ಕೂಡ ಮಗು ಆಗುತ್ತೆ. ಹೇಗೆ ಅಂತ ತಾವೆಲ್ಲ ಆಶ್ಚರ್ಯ ಪಡ್ತಾ ಇರ್ಬೋದು. ಯಾಕಂದರೆ ಎಷ್ಟೊಂದು ಸರಿ ತುಂಬಾ IVF ಸೆಂಟರ್ಗಳಿಗೆ ಹೋಗಿರ್ತಾರೆ, ಏನೆಲ್ಲ ಟೆಸ್ಟ್ಗಳು ಮಾಡ್ತಾರೆ. ಪ್ರತಿಯೊಂದು ಟೆಸ್ಟು ಕೂಡ ಒಂಚೂರು ಏನೂ ಚೇಂಜಸ್ ಆಗ್ತಾ ಇರಲ್ಲ. ಆದರೂ ಕೂಡ IVF ಸೆಂಟ್ರಲ್ಲಿ ಹೇಳ್ತಾರೆ, ನಿಮ್ಮದು ಸ್ಪರ್ಮ್ ಚೆನ್ನಾಗಿದೆ, ಪರವಾಗಿಲ್ಲ, ಇದರಿಂದನೇ ನಾವು ಸ್ವಲ್ಪ ವಾಶ್ ಮಾಡಿ ಅದನ್ನು ಗ್ರೇಡ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಇದರಿಂದ ನಾವು ಎಂಬ್ರಿಯೋಸ್ ಮಾಡಿಬಿಟ್ಟು ನಿಮ್ಮನ್ನು IVF ಮಾಡ್ತೀವಿ ಅಂತ ಫಸ್ಟ್ IVF ಮಾಡ್ತಾರೆ, ಸಕ್ಸಸ್ ಆಗೋದಿಲ್ಲ. ಸೆಕೆಂಡ್ ಮಾಡ್ತಾರೆ, ಥರ್ಡ್ IVF ಮಾಡ್ತಾರೆ. ಎಷ್ಟೆಲ್ಲ IVF ಮಾಡಿದ ಮೇಲೆ ಕೊನೆಗೆ ಬರೋದು ಒಂದೇ ಒಂದು ಕಟ್ಟಕಡೆಯ ಪ್ರಶ್ನೆ ಅಂದರೆ ನಿಮ್ಮ ಸ್ಪರ್ಮಿಂದ ಮಗು ಆಗೋದಿಲ್ಲ, ಸೊ ಡೋನರ್ ಸ್ಪರ್ಮಿಗೆ ಹೋಗಬೇಕು ಅಂತ. ಆವಾಗೇ ತುಂಬ ಜನ ಹೆದರ್ಕೊಂಡ್ಬಿಟ್ಟು ಇನ್ನೆಲ್ಲಿದೆಯಪ್ಪ ಅಂತ ಅಲ್ಲಿ ಇಲ್ಲಿ ಹುಡ್ಕಕ್ಕೆ ಶುರು ಮಾಡ್ತಾರೆ. ಸೊ ಇನ್ಮೇಲೆ ನೀವು ಆ ಥರ ಫೇಲ್ ಆಗಿದ್ದರೆ IVF ಹೆದರ್ಕೊಳ್ಳೋದು ಬೇಕಾಗಿಲ್ಲ. ನಾವು TV9 ಜೊತೆ ಸೇರಿ ಶತಾಯು ಆಯುರ್ವೇದದಿಂದ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ. ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಫೇಲ್ ಆಗಿದ್ದರೂ ಕೂಡ IVF ಫೇಲ್ ಆಗಿದ್ದರೂ ಕೂಡ ಮಗು ಹೇಗೆ ಪಡ್ಕೋಬೋದು ಅಂತ. ಒಂದು ಮಾತ್ರ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಕಾನ್ಫಿಡೆಂಟ್ ಆಗಿರ್ಬೋದು, ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗು ಆಗುತ್ತೆ. ಅಷ್ಟು ಮಾತ್ರ ನಾವು ಶತಾಯುನಲ್ಲಿ ಮಾಡಬಲ್ಲೆವು. ಹೇಗೆ ನೋಡಿ, ಏನಾಗುತ್ತೆ, ಕೆಲವೊಂದು ಮೆಡಿಕಲ್ ಸೈನ್ಸಲ್ಲಿ ಕೆಲವೊಂದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ. ಇನ್ನು ಕೆಲವೊಂದು ಮೆಡಿಕಲ್ ಸೈನ್ಸಲ್ಲಿ ಈಗ ಆಯುರ್ವೇದ ಇರ್ಬೋದು, ಯುನಾನಿ, ಹೋಮಿಯೋಪತಿ, ಇದರಲ್ಲೆಲ್ಲ ಕೆಲವೊಂದು ಕಾಯಿಲೆಗಳಿಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ಗಳಿದೆ. ಈಗ ತಾವು ನೋಡ್ತಾ ಇರ್ಬೋದು, ಹೋಮಿಯೋಪತಿ ಅಂದ ತಕ್ಷಣ ಅಲರ್ಜಿ ಅಥವಾ ಈ ಕೋಲ್ಡು ಅಂಥದ್ದೆಲ್ಲ ಬಂತು ಅಂದರೆ ಎಲ್ಲರ ತಲೆಯಲ್ಲಿ ಫಸ್ಟ್ ಬರೋದು ನಾವು ಹೋಮಿಯೋಪತಿಗೆ ಯೂಸ್ ಮಾಡೋಣ ಅಂತ. ಅದೇ ಥರ ಈ ಥರ ಇನ್ಫರ್ಟಿಲಿಟಿ ಬಂತು ಅಂದರೆ ಅದರಲ್ಲೂ ನಾವು ಶತಾಯುನಲ್ಲಿ 125 ವರ್ಷದಿಂದ ಬರೀ ಮಕ್ಕಳಿಲ್ಲದೆ ಇರೋರಿಗೆ ಔಷಧಿ ಕೊಡ್ತಾ ಬರ್ತಾ ಇರೋದ್ರಿಂದ ನಾವು ಈ ಥರ ಫೇಲ್ ಆಗಿರೋ IVFಗೆ ಶೋರ್ ಶಾರ್ಟಾಗಿ ರಿಸಲ್ಟ್ ಕೊಡ್ತಾ ಇದ್ದೀವಿ. ಯಾಕಂದರೆ ತಾವು ನೋಡಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಷ್ಟು IVF ಸೆಂಟರ್ ಆಗಿದೆ ಅಂದರೆ ಎಲ್ಲ ಕಡೆ ಸುತ್ತಕೊಂಡಿರ್ತಾರೆ. ಯಾವಾಗ ಡಾಕ್ಟ್ರ್ ಡೋನರ್ ಸ್ಪರ್ಮಿಗೆ ಹೋಗಬೇಕು ಅಂತಾರೆ, ಆವಾಗ ಮಾತ್ರ ಈ ಥರ ಒಂದು ಬೇರೆ ಸಿಸ್ಟಮಲ್ಲಿ ಏನಾದರೂ ಇದೆಯಾ ಅಂತ ಅಲ್ಲಿ ಇಲ್ಲಿ ವಿಡಿಯೋ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಸೊ ನಿಮಗೆಲ್ಲ ಅನುಕೂಲ ಆಗಲಿ ಅಂತಲೇ ನಾವು ಮಾಡ್ತಾಯಿದ್ದೀವಿ. ಈಗ ಯಾವಾಗ ಫೇಲ್ ಆಗುತ್ತೆ IVF ಅಂತಂದರೆ 0 ಕೌಂಟ್ ಇದ್ದಾಗೆ, ಅದನ್ನು ನಾವು ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಒಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಅಥವಾ ಅಲ್ಲಿ ಕೌಂಟ್ ಏನೋ ಇರುತ್ತೆ, ಕಡಿಮೆ ಕೌಂಟ್ ಇರುತ್ತೆ, ಬಟ್ ಅಲ್ಲಿ ಮೊಟಿಲಿಟಿ ಚೆನ್ನಾಗಿರೋದಿಲ್ಲ. ಇನ್ನೊಂದರಲ್ಲಿ ಒಲಿಗೋ ಅಸ್ಥೆನೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅದರಲ್ಲಿ ಮೊಟಿಲಿಟಿನೇ ಇರೋದಿಲ್ಲ, ಕೌಂಟು ಕೂಡ ತುಂಬಾ ಕಡಿಮೆ ಇರುತ್ತೆ. ಸೊ ಇಂಥ ಎಲ್ಲ ಕಂಡೀಷನಲ್ಲಿ ಏನೇ ಮಾಡ್ತಾರೆ ಡಾಕ್ಟ್ರು, ಪರವಾಗಿಲ್ಲ ಇದನ್ನೇ ನಾವು ತೊಗೊಂಡ್ಬಿಟ್ಟು ಯೂಸ್ ಮಾಡಿ. ಇವನ್ ನಾವು ಎಷ್ಟೊಂದು ಅಜೂಸ್ಪರ್ಮಿಯಾ ಕೇಸಲ್ಲಿ ನೋಡಿದ್ದೀವಿ, ಅಲ್ಲಿ ಫಸ್ಟ್ ಆಫ್ ಆಲ್ ಪ್ರೊಡಕ್ಷನ್ನೇ ಆಗ್ತಾ ಇರಲ್ಲ ಸ್ಪರ್ಮು. ಎಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ, FSH, LH, ಪ್ರೊಲ್ಯಾಕ್ಟಿನು, ಟೆಸ್ಟೆಸ್ಟ್ರೋನ್, ಅಂದರೆ ಸ್ಪರ್ಮ್ ಪ್ರೊಡಕ್ಷನ್ ಆಗೋ ಕೆಪಾಸಿಟಿನೇ ಇರೋದಿಲ್ಲ ಟೆಸ್ಟಿಸಲ್ಲಿ. ಆದರೂ ಕೂಡ ಟೇಸಾ ಅಥವಾ ಪೇಸಾ ಅಂತ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿಲ್ಲ ಚೆನ್ನಾಗಿರೋದು ಸಿಕ್ಕಿದೆ ಅಂತ ಹೇಳಿಬಿಟ್ಟು, ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅವ್ರು ಅಂದ್ಕೊಳ್ತಾರೆ IVF ಸೆಂಟ್ರಲ್ಲಿ ಡಾಕ್ಟ್ರ್ ಹೇಳ್ತಾ ಇರೋದು ಕರೆಕ್ಟಾಗಿ ನಿಜ ಹೇಳ್ತಾ ಇದ್ದಾರೆ ಅನ್ಕೋತಾರೆ. ಬಟ್ ತುಂಬ ಕಡೆ ನಮಗೆ ಬೇಜಾರಾಗುತ್ತೆ. ಈಗ ನಮ್ಮ ಹತ್ರ ಬರ್ತಾ ಇರೋ ಮೆಜಾರಿಟಿ ಕೇಸಸ್ಸು ಎಲ್ಲ 5, 6, 7, 8 ಫೇಲ್ಡ್ IVF ಕೇಸಸ್ಸು ಯಾವಾಗ ಡಾಕ್ಟ್ರ್ ಡೋನರ್ ಸ್ಪರ್ಮ್ ಅಂದಾಗೆ ನಮ್ಮ ಆಯುರ್ವೇದದಲ್ಲಿ ಬರ್ತಾಯಿದ್ರೆ, ಅದರಲ್ಲೂ ಶತಾಯು ಆಯುರ್ವೇದದಲ್ಲಿ ನಾವು ಈ ಟ್ರೀಟ್ಮೆಂಟ್ ಇಷ್ಟು ವರ್ಷದಿಂದ ಕೊಡ್ತಾ ಇರೋದಕ್ಕೆ ನಿಮಗೆ ಆಲ್ಮೋಸ್ಟ್ 96% ಸಕ್ಸಸ್ ರೇಟ್ ಇದೆ. ಸೊ ಹಾಗಾಗಿ ಹೆದರ್ಕೊಳ್ಳೋಂಥದ್ದು ಏನೂ ಬೇಕಾಗಿಲ್ಲ. FSH ವೇರಿಯೇಷನ್ ಇರಲಿ, LH ವೇರಿಯೇಷನ್ ಇರಲಿ, ಅಂದರೆ ಲೂಟೇನಿಕ್ ಹಾರ್ಮೋನ್ ಅಂತ ಹೇಳ್ತೀವಿ, ಪ್ರೊಲ್ಯಾಕ್ಟಿನ್ ಇರ್ಬೋದು, ಟೆಸ್ಟೆಸ್ಟ್ರೋನ್ ಇರ್ಬೋದು, ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೂ ಕೂಡ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಅದೇ ಥರ ಕೌಂಟ್ ಪ್ರಾಬ್ಲಮ್ ಇದ್ದರೆ ಕೌಂಟ್ ಇನ್ಕ್ರೀಸ್ ಆಗೋಕ್ಕೆ ಮೆಡಿಸಿನ್ ಕೊಡ್ತೀವಿ. ಮೊಟಿಲಿಟಿ ಪ್ರಾಬ್ಲಮ್ ಇದ್ದರೆ ಮೊಟಿಲಿಟಿ ಇನ್ಕ್ರೀಸ್ ಆಗೋಕ್ಕೆ ಔಷಧಿ ಕೊಡ್ತೀವಿ. ಅದರಲ್ಲೂ ಇಮ್ಮೊಟೈಲ್ ಸ್ಪರ್ಮ್ ಜಾಸ್ತಿ ಇದ್ಬಿಟ್ಟು ಹೆಡ್ ಡಿಫೆಕ್ಟು, ಟೇಲ್ ಡಿಫೆಕ್ಟು, ಬಾಡಿ ಡಿಫೆಕ್ಟ್ ಇದ್ದರೆ ಈ ಮೂರಕ್ಕೂ ಡಿಫ್ರೆಂಟಾಗಿ ಸಪ್ರೇಟ್ ಮೆಡಿಸಿನ್ ಇರೋ ಟ್ರೀಟ್ಮೆಂಟೇ ನಮ್ಮಲ್ಲಿರೋದ್ರಿಂದ ನಿಮಗೆ ಶೋರ್ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ಸೊ ಹಾಗಾಗಿ ನಿಮಗೇನಾದರೂ IVF ಮಾಡಿದ ಮೇಲೂ ಮಗು ಆಗಿಲ್ಲ, ಡಾಕ್ಟರ್ ಡೋನರ್ ಸ್ಪರ್ಮಿಗೆ ಹೋಗಿ ಅಂದರೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಬೇಡಿ. ಈ ವಿಡಿಯೋ ಏನಾದರೂ ತಾವು ನೋಡ್ತಾ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ಫೋನ್ ಮಾಡಿ, ನಿಮ್ಮದು ರಿಪೋರ್ಟ್ಸ್ ಎಲ್ಲ ಕಳಿಸಿ, ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಸ್ಟ್ ಫಿಕ್ಸ್ ಮಾಡಿ, ಆಮೇಲೆ ತಾವು ನನ್ನನ್ನು ಬಂದುಬಿಟ್ಟು, ನಾನು ಬೆಂಗಳೂರಲ್ಲಿ ನಮ್ಮದು 15 ಕ್ಲಿನಿಕ್ ಇದೆ. ಸೊ ನಮ್ಮದು RT ನಗರ್ ಕ್ಲಿನಿಕಲ್ಲಿ ನಾನು ಹೆಡ್ ಆಫೀಸಲ್ಲಿ ಯಾವಾಗಲೂ ಇರ್ತೀನಿ. ಫೋನ್ ಮಾಡಿದರೆ ಅವರು ನನ್ನ ಕನ್ಸಲ್ಟೇಷನ್ನ ಫಿಕ್ಸ್ ಮಾಡ್ತಾರೆ. ಬಂದುಬಿಟ್ಟು ತಾವು ಕನ್ಸಲ್ಟೇಷನ್ ಮಾಡಿ ನಿಮಗೆ ಡೀಟೇಲಾಗಿ ಏನು ಪ್ರಾಬ್ಲಮ್ ಇದೆ, ಅದು ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಎಷ್ಟು ದಿವಸ ತೊಗೊಳುತ್ತೆ, ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಿಮಗೆ 3 to 6 ಮಂತ್ಸಲ್ಲಿ ನಿಮ್ಮದೇ ಸ್ಪರ್ಮಿಂದ ನಿಮ್ಮದೇ ಮಗುನ ಪಡ್ಕೊಳ್ಬೋದು. ಹಾಗಾದರೆ ಇದು ಹೇಗೆ? ಹೌದು ಡಾಕ್ಟ್ರ್, ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಹಾಗಾದರೆ ಹೇಗಾಗುತ್ತೆ? ನಾವು ಆಯುರ್ವೇದದಲ್ಲಿ ಏನು ಮಾಡ್ತೀವಿ ಅಂದರೆ,
ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಬೇರೆ ಟ್ರೀಟ್ಮೆಂಟು, ಕೌಂಟ್ಗೆ ಬೇರೆ, ಮೊಟಿಲಿಟಿಗೆ ಬೇರೆ ಇರೋದ್ರಿಂದ ಏನು ಡಿಫೆಕ್ಟ್ ಇದೆ ಫಸ್ಟು ನೋಡ್ತೀವಿ. ಯಾಕಂದ್ರೆ ನೀವು ಒಂದು ಮಾತ್ರ ನಾನು ಈ ಪ್ರೋಗ್ರಾಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಆಯುರ್ವೇದ ಯುನಾನಿ ಬಿಟ್ಟರೆ ಈ ಥರ ಒಂದು ಅಜೂಸ್ಪರ್ಮಿಯಾ ಅಥವಾ ಫೇಲ್ IVF ಆದಮೇಲೆ ಸಕ್ಸಸ್ ರೇಟ್ ಸಿಗೋಕ್ಕೆ ಬೇರೆ ಸೈನ್ಸಲ್ಲಿ ಸಾಧ್ಯನೇ ಇಲ್ಲ. ನಮ್ಮಲ್ಲಿ ಕೂಡ ನಾನು ಎಷ್ಟೊಂದು ಸರಿ ನೋಡ್ತೀನಿ, ಇಲ್ಲ ಡಾಕ್ಟ್ರೇ ನಾನು ಕೇರಳಕ್ಕೆ ಹೋಗಿದ್ದೆ, ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ತುಂಬ ಜನ ಹೇಳ್ತಾರೆ. ಬಟ್ ನಾನು ಯಾವಾಗಲೂ ಹೇಳೋದು ಅವ್ರಿಗೆ ಒಂದೇ, ಯಾವಾಗ ನಿಮಗೆ ದೋಸೆ ತಿನ್ನಬೇಕು ಅಂದರೆ ಬರೀ ಇಂಥದ್ದೇ ಹೋಟೆಲ್ಗೆ ಅಂತ ಹೋಗ್ತೀವಿ. ಕೆಲವೊಂದು ಊಟ ಆ ಹೋಟ್ಲಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಯಾಕೆ ಅವರು ಕೂಡ ಅದೇ ಅಕ್ಕಿ ಹಾಕ್ತಾರೆ, ಅದೇ ಬೇಳೆ ಹಾಕ್ತಾರೆ ತಾನೆ. ಬಟ್ ಅಲ್ಲಿ ಒಂದು ಸ್ಪೆಷಲೈಸೇಷನ್ ಇದೆ. ಯಾಕೆ ನಾವು 125 ವರ್ಷದಿಂದ ಮಕ್ಕಳಿಲ್ಲದೆ ಇರೋರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಅದರಲ್ಲಿ ಬಂದಿರತಕ್ಕಂಥ ಸಕ್ಸಸ್ ರೇಟ್ ಏನಿದೆ ತುಂಬ ಚೆನ್ನಾಗಿದೆ ನಮ್ಮದು. ಯಾಕೆ ನಾನು ಮೆಜಾರಿಟಿ ಕೇಸಸ್ ನೋಡ್ತೀನಿ, ಎಷ್ಟೊಂದು ಜನಕ್ಕೆ ನಾನು ಅಜೂಸ್ಪರ್ಮಿಯಾ ಅಂತ ಬಂದಾಗೆ ಪಾಪ ಒಂದು ಸ್ಕ್ರೋಟಲ್ ಸ್ಕ್ಯಾನ್ ಮಾಡಿಬಿಟ್ಟು ನಿಮಗೆ ಹೈಡ್ರೋಸಿಲ್ ಇದೆ, ವೆರಿಕೋಸೀಲ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಸರ್ಜರಿ ಕೂಡ ಮಾಡಿರೋದುಂಟು. ಆಮೇಲೆ ಅಲ್ಲಿ 0 ಕೌಂಟ್ ಇರುತ್ತೆ, ಬರೋದಿಲ್ಲ ರಿಸಲ್ಟು ಅಂತ ಗೊತ್ತಿರುತ್ತೆ, ಅಂದರೂ ಕೂಡ ಮೈಕ್ರೋಟೆಸಾ ಮಾಡಿಬಿಟ್ಟು ಅವ್ರನ್ನ ಅದನ್ನೊಂದು ಮೈನರ್ ಸರ್ಜರಿ ಮಾಡಿ ಒಂದು ನೈಟ್ ಉಳಿಸ್ಕೊಳ್ತಾರೆ. ಅಲ್ಲಿಂದ ಸ್ಪರ್ಮ್ ತೆಗೆದಿದ್ದೀವಿ, ಕ್ವಾಲಿಟಿ ಚೆನ್ನಾಗಿ ಸಿಕ್ಕಿದೆ, ವಾಶ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು 2, 3, 4 IVF ಮಾಡ್ತಾರೆ. ಫೇಲ್ ಆದಮೇಲೆ ನೋಡಿ ನಿಮ್ಮ ಸ್ಪರ್ಮಿಂದ ಆಗ್ತಾಯಿಲ್ಲ, ಅದರಲ್ಲಿ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇಲ್ಲ, ಸೊ ನೀವು ಡೋನರ್ ಸ್ಪರ್ಮಿಗೆ ಹೋಗಿ ಅಂತ ಹೇಳ್ತಾರೆ. ಇದನ್ನು ಫಸ್ಟಿಗೆ ಕೂಡ ಹೇಳ್ಬೋದು ಅವರು, ಯಾಕೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಥರ ಸ್ಪರ್ಮಲ್ಲಿ ಮಗು ಆಗೋದಿಲ್ಲ ಅಂತ. ಸೊ ಹಾಗಾಗಿ ನೀವು ಆ ಥರ ಏನಾದರೂ ನಿಮ್ಮದು 0 ಕೌಂಟ್ ಇದೆ ಅಂದರೂ ಕೂಡ IVF ಹೇಳ್ತಾ ಇದ್ದಾರೆ ಅಂದರೆ ಹೋಗಬೇಡಿ. ಖಂಡಿತ ತಾವು ಒಂದು ಸರಿ ಬನ್ನಿ, ನಿಮ್ಮದು ರಿಪೋರ್ಟ್ಸ್ನ ಫಸ್ಟ್ ಕಳಿಸಿ. ರಿಪೋರ್ಟ್ಸ್ ನೋಡಿದ ಮೇಲೆ ನಾನು ಫಸ್ಟ್ ಹೇಳೋದು ನಿಮ್ಮದು ಕೇಸ್ ಟ್ರೀಟೇಬಲ್ ಇದೆಯಾ ಇಲ್ವಾ ಅಂತ. ಟ್ರೀಟೇಬಲ್ ಅಂದರೆ ಇದಕ್ಕೆ ಚಿಕಿತ್ಸೆ ಕೊಡ್ಬೋದಾ ಇಲ್ವಾ ಅಂತ. ಕೊಡೋದಾದರೆ ಎಷ್ಟು ತಿಂಗಳಿರುತ್ತೆ, ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ. ಯಾಕಂದರೆ ತುಂಬ ಜನ ಏನು ಹೇಳ್ತಾರೆ, ಇಲ್ಲ ನಾವು ತುಂಬ ದೂರದಲ್ಲಿದ್ದೀವಿ, ಬೆಂಗಳೂರಲ್ಲಿ ಇಲ್ಲ ಅಂದರೆ ಬೆಂಗಳೂರಿಗೆ ಬರಬೇಕು ಅಂತೇನಿಲ್ಲ, ನೀವು ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ನಿಮ್ಮದು ರಿಪೋರ್ಟ್ಸ್ ಎಲ್ಲ ನಾವು ಹೇಳ್ತೀವಿ ಏನೇನು ಟೆಸ್ಟ್ ಮಾಡಬೇಕು ಅಂತ. ಆ ರಿಪೋರ್ಟ್ಸ್ ಎಲ್ಲ ಕಳಿಸ್ತು ಅಂತಂದರೆ ಅದಕ್ಕೆ ತಕ್ಕಂತೆ ಮೆಡಿಸಿನ್ನ ಕೊರಿಯರ್ ಮಾಡ್ತೀವಿ ನಿಮಗೆ, ನೀವು ಮನೇಲೇ ಕೂತ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದು. ಆಮೇಲೆ ನಿಮ್ಮದು ಕಾನ್ಫಿಡೆನ್ಷಿಯಾಲಿಟಿ ಇರುತ್ತೆ, ಯಾರಿಗೂ ಕೂಡ ಹೇಳೋದಿಲ್ಲ ನಾವು. ಯಾಕಂತವು ಈ ವಿಡಿಯೋನಲ್ಲಿ ಕೆಲವೊಂದು ಟೆಸ್ಟಿಮೋನಿಗಳು ನೋಡ್ಬೋದು, ಕೆಲವ್ರದ್ದು ಬಿಫೋರ್ ಆಫ್ಟರ್ ಟ್ರೀಟ್ಮೆಂಟು ರಿಪೋರ್ಟ್ಸ್ನ ನೋಡ್ಬೋದು. ಅವ್ರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಾವು ಅವನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಪರ್ಮಿಷನ್ ಕೊಡದೇ ಇರೋದನ್ನು ಯಾರ್ದನ್ನು ಯೂಸ್ ಮಾಡೋದಿಲ್ಲ, ಕಾನ್ಫಿಡೆನ್ಷಿಯಾಲಿಟಿನ ನಾವು ಮೇಂಟೈನ್ ಮಾಡ್ತೀವಿ. ಈಗ ರೀಸೆಂಟಾಗಿ ನಮ್ಮ ಹತ್ರ 13 ಸರಿ IVF ಫೇಲ್ ಆಗಿರೋ ಕಪಲ್ಗೆ ಮಗು ಆಗಿದೆ. ಆಮೇಲೆ ಇನ್ನೊಂದು ರೀಸೆಂಟಾಗಿ ಕೇಸು 17 ವರ್ಷ ಮದುವೆ ಆಗಿದೆ, ಎಷ್ಟೆಲ್ಲ IVFಗಳು ಮಾಡಿದ್ದಾರೆ, ಕೊನೆಗೆ ನಮ್ಮ ಹತ್ರ ಬಂದಮೇಲೆ ಮಗು ಆಗಿದೆ. ಈಗೊಂದು ಹೊಸದು ಲೇಟೆಸ್ಟಾಗಿ ಬಂದಿರೋದು ಗುಜರಾತಿಂದ ಬಂದಿರೋ ಕಪ್ಪಲ್ಲು, ಅವರು 46 ಏಜು. ಯಾಕಂದರೆ ಒಂದು ಹೆಣ್ಮಕ್ಳಿಗೆ 40-42 ದಾಟ್ತು ಅಂತಂದರೆ ಯಾವುದೇ ಗೈನಕಾಲಜಿಸ್ಟು ಕೂಡ ಮಗು ಆಗುತ್ತೆ ಅಂತ ಹೇಳೋದಿಲ್ಲ. ಬಟ್ ನಮ್ಮ ಹತ್ರ ಬಂದಿರೋರಿಗೆ 46 ವರ್ಷ ವಯಸ್ಸು, ಅವರಿಗೂ ಕೂಡ 1 ವರ್ಷ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಒಂದು ಹೆಣ್ಮಗು ಆಗಿದೆ. ಸೊ ಈ ಥರ ತುಂಬಾ ನಮ್ಮ ಹತ್ರ ಸಕ್ಸಸ್ ರೇಟ್ಸ್ ಇದೆ. ತಾವು ಇದರಲ್ಲೂ ಕೂಡ ಕೆಲವೊಂದು ಸ್ಲೈಡ್ಸ್ ಬರ್ತಾ ಇದ್ದಾಗೆ ನೀವು ನೋಡ್ಬೋದು ಬಿಫೋರ್ ಆಫ್ಟರ್ ಟ್ರೀಟ್ಮೆಂಟ್ಸ್ ಎಲ್ಲ. ಸೊ ಈ ಥರ ಒಂದು ಒಳ್ಳೆಯ ರಿಸಲ್ಟ್ ಇರೋದ್ರಿಂದ ನೀವು ಯಾವುದೇ ಥರದ ಒಂದು ಧೈರ್ಯ ಕಳ್ಕೊಳ್ಳೋದು ಬೇಡ. ಮಗು ಅಡಾಪ್ಷನ್ಗೆ ಹೋಗೋದಾಗಲಿ ಅಥವಾ ಇನ್ನೊಂದು ಮದುವೆ ಆಗೋದಾಗಲಿ ಅಂಥದ್ದೆಲ್ಲ ಏನೂ ಮಾಡೋದು ಬೇಕಾಗಿಲ್ಲ. ಖಂಡಿತವಾಗಿಯೂ ನಿಮ್ಮ ಸ್ಪರ್ಮಿಂದ ನಿಮ್ಮ ಮಗುನ ತಾವು ಪಡ್ಕೊಳ್ಬೋದು. ತುಂಬ ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ. ಈಗೇನಾಗುತ್ತೆ ಅಂದರೆ ಹಾರ್ಮೋನ್ಸ್ ಇರುತ್ತೆ, FSH, LH, ಪ್ರೊಲ್ಯಾಕ್ಟಿನು. ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಸರಿ ಮಾಡೋಕ್ಕೆ ಅಂತ ಔಷಧಿ ಕೊಡ್ತೀವಿ. ಅದು ಸರಿ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ ಸ್ಪರ್ಮ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಇಲ್ಲ ಹಾರ್ಮೋನ್ ಎಲ್ಲ ನಾರ್ಮಲ್ ಆಗಿದೆ ಬಟ್ ಟೆಸ್ಟಿಸ್ ಸರಿಯಾಗಿಲ್ಲ, ಅದ್ರದ್ದು ಕ್ವಾಲಿಟಿ ಸರಿ ಇಲ್ಲ ಅಂದರೆ ಅದನ್ನು ಗ್ರೋತ್ ಆಗೋಕ್ಕೆ ಔಷಧಿ ಕೊಡ್ತೀವಿ. ಸೊ ನ್ಯಾಚುರಲಿ ಸ್ಪರ್ಮ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಹೀಗಾಗಿ ನಾವು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ನೀವು ಹೆದರ್ಕೊಳ್ಳೋಂಥದ್ದೇನು ಬೇಕಾಗಿಲ್ಲ. ಯಾಕಂದರೆ ಎಲ್ಲ ಆಯುರ್ವೇದಿಕ್ ಮೆಡಿಸಿನು, ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ, ಯಾವುದೇ ಥರದ ಮಿನರಲ್ಸ್ ಇಲ್ಲ, ಎಲ್ಲವೂ ಟೆಸ್ಟೆಡು, ಸೇಫ್ ಆಗಿರೋಂಥದ್ದು, GMP WHO GMP ಸರ್ಟಿಫೈಡ್ ಮೆಡಿಸಿನ್ಸ್ ಇರೋದ್ರಿಂದ, ಆಮೇಲೆ ನಾವು ಆಲ್ಮೋಸ್ಟ್ 106 ವರ್ಷದಿಂದ ಇದೇ ಟ್ರೀಟ್ಮೆಂಟು ಇದೇ ಔಷಧಿ ಕೊಟ್ಟು ಮಾಡ್ತಾ ಇರೋದ್ರಿಂದ ಯಾವುದೇ ಥರದ ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಅಂದರೆ ನಿಮಗೆ ಖಡಾಖಂಡಿತವಾಗಿ ರಿಸಲ್ಟ್ ಸಿಗುತ್ತೆ. ದಟ್ಸ್ ಅ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟು. ಅದರಲ್ಲಿ ಏನು ಮಾಡ್ತೀವಿ, ಒಂದು ಫರ್ಟಿಲಿಟಿ ಡಿಟಾಕ್ಸ್ ಅಂತ ಇರುತ್ತೆ, ಅದೊಂದು 10 to 12 ಡೇಸ್ ಟ್ರೀಟ್ಮೆಂಟ್ ಇರುತ್ತೆ. ಅದು ಮಾಡ್ತಾ ಇದ್ದಂಗೆ ನಿಮಗೆ ಏನೇನು ಈ ಟಾಕ್ಸಿನ್ಸ್ ಇದೆ ಬಾಡಿನಲ್ಲಿ, ಯಾವ ಟಾಕ್ಸಿನ್ಸಿಂದ ಸ್ಪರ್ಮ್ ಪ್ರೊಡಕ್ಷನ್ ಆಗೋಕ್ಕೆ ಅಡೆತಡೆ ಆಗ್ತಾ ಇದೆ ಅದನ್ನು ಫಸ್ಟ್ ತೆಗೆದುಬಿಡ್ತೀವಿ. ಅದು ಆದಮೇಲೆ ಒಂದು 3-4 ಥರದ್ದು ಹೊಟ್ಟೆಗೆ ತೊಗೊಳ್ಳೋ ಔಷಧಿ ಇರುತ್ತೆ. ಅಷ್ಟೇ ಮಾಡ್ತಾ ಹೋಗ್ಬಿಟ್ಟು ಪ್ರತಿ 3-3 ತಿಂಗಳಿಗೂ ಒಂದೊಂದು ಸಾರಿ ನಾವು ಒಂದಷ್ಟು ಟೆಸ್ಟ್ ಹೇಳ್ತೀವಿ, ಹಾರ್ಮೋನ್ಸ್ದು ಇರ್ಬೋದು ಅಥವಾ
ಸೆಮೆನ್ ಅನಾಲಿಸಿಸು ಇದು ಮಾಡ್ತಾ ಬಂತು ಅಂದರೆ ನಿಮಗೆ ಪ್ರತಿ 3 ತಿಂಗಳಿಗೂ ನೀವು ಡಿಫ್ರೆನ್ಸ್ನ ನೋಡ್ತಾ ಇರ್ತೀರ ಆ ರಿಪೋರ್ಟ್ಸ್ಗಳಲ್ಲಿ. ಸೊ ನಿಮಗೆ ಅದೊಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಫಸ್ಟ್ 3 ಮಂತ್ಸಲ್ಲೇ ಮೆಜಾರಿಟಿ ಜನಕ್ಕೆ ಮಕ್ಕಳಾಗಿದೆ. ಕೆಲವೊಬ್ಬರಿಗೆ 6th ಮಂತಲ್ಲಾಗಿದೆ, ಕೆಲವೊಬ್ಬರಿಗೆ 9 ಮಂತ್ಸಲ್ಲಾಗಿದೆ, ಕೆಲವೊಬ್ಬರಿಗೆ 1 ವರ್ಷ ಕೂಡ ಆಗಿದೆ. ಸೊ ಟೈಮ್ ಕನ್ಸ್ಟೆಂಟ್ ಇಲ್ಲ, ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಪ್ರಾಬ್ಲಮ್ಗೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ. ಎಲ್ಲದಕ್ಕೂ ಒಂದೇ ಟ್ರೀಟ್ಮೆಂಟ್ ಅಲ್ಲ, ನಮ್ಮಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಕೊಡ್ತೀವಿ. ಅದಕ್ಕೆ ಹೇಳೋದು, ನೀವು ಯಾವುದೇ ಆಯುರ್ವೇದಿಕಲ್ಲಿ ತೋರಿಸಿರಲಿ, ಯಾವುದೇ IVF ಸೆಂಟ್ರಲ್ಲಿ ತೋರಿಸಿರಲಿ, ನಿಮಗೆ ಮಗು ಆಗ್ತಾಯಿಲ್ಲ, ನಿಮ್ಮ ಸ್ಪರ್ಮಿಂದ ಆಗಲ್ಲ, ಡೋನರ್ ಸ್ಪರ್ಮಿಗೆ ಹೋಗಿ ಅಂದರೆ ಧೈರ್ಯ ಕಳ್ಕೊಬೇಡಿ. ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಪ್ರತಿಯೊಂದು ಡೀಟೇಲ್ಸು, ಇಲ್ಲಿವರೆಗೆ ಮಾಡಿಸಿರೋ ರಿಪೋರ್ಟ್ಸು ಜಸ್ಟ್ ಕಳಿಸ್ಬಿಡಿ. ನಮ್ಮವರು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ, ಆಗುತ್ತಾ ಇಲ್ವಾ, ಎಷ್ಟು ದಿವಸ ಆಗುತ್ತೆ ಮಗು ಆಗೋಕ್ಕೆ, ಪ್ರತಿಯೊಂದು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಕನ್ವಿನ್ಸ್ ಆದಮೇಲೆ ನೀವು ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಸೊ ಗೊತ್ತಾಯ್ತಲ್ವಾ? IVF ಫೇಲ್ ಆಗಿದ ತಕ್ಷಣ ಹೆದರ್ಕೋಬೇಡಿ, ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ. ಜೊತೆಗೆ ನಮ್ಮದು ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಪಕ್ಕದಲ್ಲಿದೆ. ತುಂಬ ಫಾರಿನರ್ಸು ಕೂಡ ಬರ್ತಾರೆ, ತುಂಬ ಇಂಡಿಯಾದ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾರೆ. ತಾವು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಯಾಕಂದರೆ ಕೆಲವ್ರು ಹೇಳ್ತಾರೆ, ನಾವು ದೂರ ಇದ್ದೀವಿ, ಬೆಂಗಳೂರಲ್ಲಿ ಯಾರೂ ಇಲ್ಲ ನಮ್ಮವರು, ಬಟ್ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೋದಾ ಅಂತ. ತುಂಬ ಚೆನ್ನಾಗಿದೆ. 3 ಕಡೆ ಬೆಟ್ಟ, 1 ಕಡೆ ಕೆರೆ, ಅಲ್ಲಿ ಬಂದ್ರೇ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಇನ್ನೊಂದು ಬೆಸ್ಟ್ ಅಂದರೆ, ನಿಮ್ದು ಹೆಲ್ತ್ ಇನ್ಶೂರೆನ್ಸಲ್ಲಿ ಏನಾದರೂ ಇನ್ಫರ್ಟಿಲಿಟಿ ಕವರೇಜ್ ಆಗುತ್ತೆ ಅಂದರೆ, ಹೆಲ್ತ್ ಇನ್ಶೂರೆನ್ಸ್ ಇತ್ತು ಅಂತಂದರೆ ಫ್ರೀ ಆಗಿ ಟ್ರೀಟ್ಮೆಂಟ್ ಆಗುತ್ತೆ. ಯಾಕಂದರೆ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಕವರೇಜು ಕೂಡ ನಮ್ಮದು ಶತಾಯು ರಿಟ್ರೀಟಲ್ಲಿದೆ. ಸೊ ಹಾಗಾಗಿ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ಹೆದರ್ಕೋಬೇಡಿ. ಇಲ್ಲಿ ಗಂಡಸರಲ್ಲಿರ್ತಕ್ಕಂಥ ಈ ಸ್ಪರ್ಮ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೆಲವರಿಗೆ ಎರೆಕ್ಷನ್ ಪ್ರಾಬ್ಲಮ್ ಇರುತ್ತೆ, ಪ್ರಿಮೆಚೂರ್ ಇಜಾಕ್ಯುಲೇಷನ್ ಇರುತ್ತೆ, ಅದೆಲ್ಲ ಪ್ರಾಬ್ಲಮ್ ಇರ್ಬೋದು. ಅಥವಾ ಫೀಮೇಲಲ್ಲಿ AMH ಲೆವೆಲ್ ಇರ್ಬೋದು, ಎಂಡೋಮೆಟ್ರಿಯಲ್ ಲೈನಿಂಗ್ ಪ್ರಾಬ್ಲಮ್ ಇರ್ಬೋದು, ಎಗ್ ಕ್ವಾಲಿಟಿ ಇಲ್ಲ, ಪೀರಿಯಡ್ ಸರಿಯಾಗಿ ಆಗೋದಿಲ್ಲ, PCOD ಇದೆ, ಎಂಡೋಮೆಟ್ರಿಯಾಸಿಸ್ ಇದೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಯಾಕಂದರೆ ಮೆಜಾರಿಟಿ ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ದೀವಿ, ಮೇಲಲ್ಲೂ ಪ್ರಾಬ್ಲಮ್, ಗಂಡಸರಲ್ಲೂ ಪ್ರಾಬ್ಲಮ್ ಇರುತ್ತೆ, ಹೆಣ್ಮಕ್ಳಲ್ಲೂ ಪ್ರಾಬ್ಲಮ್ ಇರುತ್ತೆ. ಇಬ್ಬರಿಗೂ ಸೇರಿ ಟ್ರೀಟ್ಮೆಂಟ್ ಕೊಟ್ಟರೆ ಮೆಜಾರಿಟಿ ಟೈಮ್ಸು ತುಂಬ ಸಕ್ಸಸ್ ಆಗುತ್ತೆ. ನಾವು ರೀಸೆಂಟಾಗಿ ಒಂದು IVF ಸೆಂಟರ್ ಜೊತೆ ಟೈಅಪ್ ಮಾಡ್ಕೊಂಡಿದ್ವಿ. ಅವರು ಒಂದಷ್ಟು ಪೇಷಂಟ್ ಕಳಿಸಿದ್ರು. ಅವ್ರ ಹತ್ರ ಫೇಲ್ ಆಗಿರೋ ಕೇಸಸ್ನ ಅವ್ರಿಗೆ ಒಂದೇ ಹೇಳಿದ್ವೇನೋ, ನಿಮ್ಮ ಹತ್ರ ಯಾವಾಗ ಫೇಲ್ ಆಗುತ್ತೆ ಆ ಪೇಷಂಟನ್ನ ನಮ್ಮ ಹತ್ರ ಕಳಿಸಿ ಅಂತ. ಅವ್ರು ಬಂದಾಗೆ ನಾವು ಅವರಿಗೆ ಪೇಷಂಟ್ಗೆ ಹೇಳಿದ್ವಿ, ನೀವು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಕ್ವಾಲಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಆವಾಗ IVF ಮಾಡ್ಕೊಳ್ಳಿ ಅಂತ. ನಾವಿನ್ನೂ IVF ಮಾಡ್ಕೊಳ್ಳಿ ಅಂತ ಹೇಳೋಷ್ಟರಲ್ಲೇ ಅವ್ರಿಗೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಸೊ ಆ ಥರ ತುಂಬಾ ನಮ್ಮ ಹತ್ರ ಉದಾಹರಣೆಗಳಿದೆ. ತಾವು ಒಂದು ಸರಿ ಕನ್ಸಲ್ಟೇಷನ್ಗೆ ಅಂತ ಬಂದರೆ ನಿಮಗೆ ಕೆಲವೊಂದು ರಿಪೋರ್ಟ್ಸ್ ಎಲ್ಲ ತೋರಿಸ್ತಾರೆ ನಮ್ಮಲ್ಲಿ, ಪ್ಲಸ್ ವೀಡಿಯೋಗಳು ನೋಡ್ಬೋದು, ಕೆಲವೊಂದು ಪೇಷಂಟ್ಗೆ ಮಾತಾಡ್ಬೋದು. ಸೊ ತುಂಬಾ ನ್ಯಾಚುರಲ್ ಆಗಿರೋ ಟ್ರೀಟ್ಮೆಂಟ್ ಇದೆ. ಯಾವುದೇ ಥರದ ಭಯ ಬೇಡ, ಹೆದರಿಕೆ ಬೇಡ, ತುಂಬ ಚೆನ್ನಾಗಿರೋ ಟ್ರೀಟ್ಮೆಂಟ್ ಇರೋದ್ರಿಂದ ತಾವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಫೇಲ್ ಆಗಿದೆ IVF, ಮಗು ಆಗ್ತಾಯಿಲ್ಲ, ಏನೆಲ್ಲ ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ಜಸ್ಟ್ ಒಂದು ಫೋನ್ ಕಾಲ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ನ ತೊಗೊಳ್ಳಿ, ಮಗು ಪಡ್ಕೊಳ್ಳಿ.